ಧಾರವಾಡದ ವಿದ್ಯಾರ್ಥಿ ಆದಿತ್ಯ ಪೊಲೀಸ್ ಕಿರುಕುಳದಿಂದ ಸುಸೈಡ್ ಮಾಡಿಕೊಂಡ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಈಗಾಗಲೇ 2 ದಿನಗಳ ಗಡುವು ಕೊಟ್ಟು ಸಂಪೂರ್ಣ ತನಿಖೆ ಆಗಬೇಕು ಅಂತ ಆಗ್ರಹ ಮಾಡಿದೆ. ಇದರ ನಡುವೆ ಹುಬ್ಬಳ್ಳಿ ಧಾರವಾಡದಲ್ಲಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ, ಪೊಲೀಸರು ವಸೂಲಿಗಿಳಿದಿದ್ದಾರೆ ಅನ್ನುವಂಥ ಆರೋಪ ಕೂಡ ಇದೆ. ಇದರ ನಡುವೆ ನಮ್ಮ ಜೊತೆ ಮಾತಾಡೋದಕ್ಕೆ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರಿದ್ದಾರೆ, ಅವರ ಹತ್ರ ಮಾತಾಡೋಣ. ಸರ್, ಹುಬ್ಬಳ್ಳಿ ಧಾರವಾಡದಲ್ಲಿ ಕಾನೂನು ಸಂಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಅನ್ನುವಂಥದ್ದು ಆರೋಪ ಸಾರ್ವಜನಿಕ ವಲಯದಿಂದಲೂ ಕೇಳಿ ಬರ್ತಾ ಇದೆ, ಬಿಜೆಪಿಯಿಂದಲೂ ಕೇಳಿ ಬರ್ತಾ ಇದೆ. ಈ ವಿಷಯ ನಿಮಗೆ ಗೊತ್ತಿತ್ತಾ ಅಥವಾ ಗೊತ್ತಿದ್ದು ಸುಮ್ಮನೆ ಇದ್ದೀರಾ? ಇವತ್ತು ಯಾರೋ ಒಬ್ಬರು ಆರೋಪ ಮಾಡ್ತಾರ ಅಂತೇಳ್ಬಿಟ್ಟು ನಾವು ಮಾತನಾಡುವಂಥದ್ದಲ್ಲ. ಹುಬ್ಬಳ್ಳಿ ಧಾರವಾಡ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಬಂದಾಗ ಬಹುಶಃ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ನಾವೆಲ್ಲ ಒಂದಾಗಿ ಕೆಲಸ ಮಾಡಬೇಕಾಗ್ತದೆ. ಯಾಕಂದರೆ ಹುಬ್ಬಳ್ಳಿ ಧಾರವಾಡ ಅಂದರೆ ಅದಕ್ಕೆ ತನ್ನದೇ ಆದಂಥ ಒಂದು ಹೆಸರು. ಇವತ್ತು ಎಜುಕೇಷ್ನಲ್ ಹಬ್ ಅಂತ ಹೇಳ್ತಾರೆ, ಕವಿಗಳ ನಾಡು ಅಂತ ಹೇಳ್ತಾರೆ, ಒಳ್ಳೆ ಹುಬ್ಬಳ್ಳಿ ಧಾರವಾಡ ಅಂದರೆಲ್ಲ ಶಾಂತಿ ಪ್ರಿಯರು ಅಂತ ಹೇಳ್ತಾರೆ. ಆ ಒಂದು ಹೆಸರಿದ್ದಂಥದ್ದು ಇವತ್ತು ನಾವೆಲ್ಲ ಇವತ್ತು ಲಾ ಆ್ಯಂಡ್ ಆರ್ಡರ್ ಕಾಪಾಡಲಿಕ್ಕೆ ಬಹುಶಃ ನಾವೆಲ್ಲ ವಿಶೇಷವಾಗಿ ಜನಪ್ರತಿನಿಧಿಗಳು, ನಾನು ಕೂಡ ಸುಮಾರು ಈಗಾಗಲೇ 13 ವರ್ಷ ಇಲ್ಲಿ ಶಾಸಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಯಾವುದೂ ವಿಚಾರಗಳು ಗೊತ್ತಿಲ್ಲ ಅಂತಿರೋದಿಲ್ಲ, ಪ್ರತಿ ಹಂತದಲ್ಲೇ ಗೊತ್ತಿರ್ತದೆ. ಎಲ್ಲ ಒಂದು ಕಡೆ ಪೊಲೀಸರು ಏನೇನೋ ಮಾಡಿಬಿಟ್ಟು ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ನಮಗೇನೋ ಗೊತ್ತಾಗಲ್ಲ ಅಂತಲ್ಲ, ಎಲ್ಲ ಮಾಹಿತಿಗಳು ಕೂಡ ತೆಗೆದುಕೊಂಡು ನಾವೇನು ಸುಮ್ಮನೆ ಕೂತ್ಕೊಂಡಿಲ್ಲ. ಅನೇಕ ಬಾರಿ ಅನೇಕ ಅಧಿಕಾರಿಗಳಿಗೂ ಕೂಡ ನಾನು ವಾರ್ನ್ ಮಾಡಿದ್ದೀನಿ. ಯಾವ ಕಾರಣಕ್ಕೂ ಕೂಡ ನಿಮಗೆ ನಾನು ಇಲ್ಲಿ ಅವರಿಗೆ ಟ್ರಾನ್ಸ್ಫರ್ ಆಗಿ ಬರುವಾಗಲೇ, ನಾನು ಮೊನ್ನೆ ಬೆಲ್ಲದವ್ರು ಮಾತಾಡುವಾಗ ಗಮನಿಸಿದೆ, ಅವರು ಒಂದು ನಿಮ್ಮದೇ ಟಿ ವಿ ಚಾನಲ್ಗೆ ಕೊಡುವಾಗ ಎಲ್ಲೋ ಒಂದು ಕಡೆ ಟ್ರಾನ್ಸ್ಫರ್ಸ್ನಲ್ಲಿ ಸ್ವಲ್ಪ ಅಪೇಕ್ಷೆ ಮಾಡಿದ್ರಿಂದ ಬಹುಶಃ ಯಾಕೋ ಗೊತ್ತಿಲ್ಲಾರ್ದಂಗಿದ್ದಾರೇನೋ ಅಂಥೇಳಿ ಅವರು ಒಂದು ಮಾತನ್ನು ಹೇಳ್ತಾಯಿದ್ರು. ಅವರು ಅಪೋಸಿಷನ್ ಲೀಡ್ರಾಗಿ ಮಾತಾಡಲಿ, ತೊಂದರೆ ಇಲ್ಲ. ಬಹುಶಃ ಅದು ಅವ್ರ ಕಾಲದಲ್ಲಿ ನಡೆದಿರಬೇಕು. ಬಹುಶಃ ನಾವು ಎಸ್ಪೆಷಲಿ ಈ ಲಾ ಆ್ಯಂಡ್ ಆರ್ಡ್ರು ಬಂದಾಗ, ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಾಗ ನಾವು ಇಂಥದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಕೊಡೋದೇ ಇಲ್ಲ. ನಾನು ಯಾವ ಅಧಿಕಾರಿಗಳನ್ನ ಕೂಡ ಇಲ್ಲಿ ಟ್ರಾನ್ಸ್ಫರ್ ತೊಗೋಬೇಕಾದ್ರೆ ಫಸ್ಟ್ ಅವ್ರ ಕಂಡೀಷನ್ ಇದೆ, ನಿಮಗಿಲ್ಲಿ ಯಾವುದೂ ಒತ್ತಡ ಇರೋದಿಲ್ಲ, ಯಾವ ಥರ ನಾನು ಯಾವ ಕಾರಣಕ್ಕೂ ನಾನು ಈ ಭಾಗದ ಶಾಸಕನಾಗಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡಿರಿ ಅಂತೇಳಿ ಯಾವತ್ತೂ ಹೇಳಲಿಕ್ಕೆ ಹೋಗೋದೇ ಇಲ್ಲ, ಖಂಡಿತವಾಗಿ ಕೂಡ ಯಾವ ಕಾರಣಕ್ಕೂ ಹೇಳೋದಿಲ್ಲ. ಮತ್ತು ಯಾವುದೂ ಕೂಡ ನಿಮ್ಗೆ ಅಪೇಕ್ಷೆ ನಾನು ಮಾಡೋದಿಲ್ಲ, ಒಂದು ಸಿಂಗಲ್ ಪೈನೂ ಅಪೇಕ್ಷೆ ಮಾಡೋದಿಲ್ಲ. ಆ ರೀತಿ ನೀವು ಇಲ್ಲಿ ಕೆಲಸ ಮಾಡಬೇಕಂತೇಳಿ ಪ್ರತಿಯೊಬ್ಬರಿಗೂ ಕೂಡ ವಾರ್ನ್ ಮಾಡಿ ನಾನಿಲ್ಲಿ ಅಧಿಕಾರಿಗಳನ್ನ ಹಾಕಿದ್ದೀನಿ. ಬಹುಶಃ ನಾನು ಹೇಳ್ತಾ ಇದ್ದೀನಿ ಅಂತಲ್ಲ, ಈಗ ಬೆಲ್ಲದವರು ಅವ್ರದ್ದು ಸರ್ಕಾರಗಳು ಹೋಗ್ತಾವೆ, ಅವರು ಪರ್ಸ್ನಲಿ ಒಬ್ಬೊಬ್ಬ ನಮ್ಮ ಜುಡಿಕ್ಷನ್ನಲ್ಲಿದ್ದಂಥ ಅಧಿಕಾರಿಗಳನ್ನ ಒಬ್ಬೊಬ್ಬರನ್ನ ಕರೆದು ಪರ್ಸ್ನಲಿ ಅವ್ರು ಮಾತಾಡಲಿ, ಪ್ರತಿಯೊಬ್ಬ ಸ್ಟೇಷನ್ ಇನ್ಸ್ಪೆಕ್ಟರ್ಗಳಿಗೂ ಕೂಡ ಮಾತಾಡಲಿ. ಅವರು ಏನಪ್ಪ ನೀವೇನಾದರೂ ಟ್ರಾನ್ಸ್ಫರ್ಸ್ಗೆ ಏನಾದರೂ ಅಪೇಕ್ಷೆ ಮಾಡಿದ್ರ ಅಂಥೇಳಿ ಕೇಳ್ಕೊಳ್ಳಿ. ಅವರಷ್ಟೇ ಅಲ್ಲ, ನಿಮಗೆಲ್ಲನೂ ಗೊತ್ತಿರ್ತದೆ, ಮಾಧ್ಯಮ ಮಿತ್ರರಿಗೆ ಪ್ರತಿಯೊಂದು ಇಂಚ್ ಟು ಇಂಚ್ ಇರ್ತದೆ. ಯಾಕಂತಂದ್ರೆ ಅದೇನು ಮುಚ್ಚಿಡುವಂಥದ್ದಲ್ಲ. ಯಾವ ಅಧಿಕಾರಿಗಳ ಕಡೆ ತೊಗೊಂಡಿದ್ರೆ ಅವರೆಲ್ಲ ಊರು ತುಂಬ ಹೇಳ್ಕೊತ ಹೋಗ್ತಾರೆ, ಏನು ಅಷ್ಟು ಕೊಟ್ಟು ನಾನು ತೊಗೊಂಡು ಬಂದಿದ್ದೀನಿ, ನಾನು ಮತ್ತೆ ಅಷ್ಟು ಕಲೆಕ್ಷನ್ ಮಾಡಬೇಕನ್ನೋವಂಥದ್ದು ಸಹಜವಾಗಿ ಎಲ್ಲರೂ ಮಾತಾಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಅವ್ರಿಗೆ ಹೇಳ್ತೀನಿ, ಅವರೇ ಕರೆಸಿ ಪ್ರತಿ ಸ್ಟೇಷನ್ನು ಎಲ್ಲರಿಗೂ ಅವ್ರವ್ರ ಕನೆಕ್ಟ್ ಇದ್ದೇ ಇರ್ತದೆ. ಅವರು ವಿರೋಧ ಪಕ್ಷದ ಉಪನಾಯಕರದಾರ, ಅವ್ರಿಗೂ ಗೊತ್ತಿರ್ತದೆ, ಕರೆದು ಅವರು ಬೇಕಾದ್ರೆ ಮಾತಾಡಲಿ. ನಾವು ಮತ್ತು ಪ್ರತಿಯೊಬ್ಬರಿಗೂ ಕೂಡ ನಾನು ಪ್ರತಿ ಹಂತದಲ್ಲಿ ಕೂಡ ವಾರ್ನ್ ಮಾಡ್ತಿರ್ತೀನಿ, ನೀನು ಇಲ್ಲಿ ಎದಕ್ಕೆ ಬಂದಿದ್ದೀನಿ, ನೀನು ಕೆಲಸ ಮಾಡೋಕ್ಕೆ, ನೀವೆಲ್ಲ ಎದಕ್ಕೆ ಬಂದಿದ್ದೀರಿ, ಇಲ್ಲಿ ನೀವೇ ರಕ್ಷಕರಾಗಬೇಕು, ನೀವು ಭಕ್ಷಕರಾಗಿ ನಿಂತರೆ ಹೆಂಗಿಲ್ಲ. ಜನರ ನಿಮ್ಮ ಮೇಲೆ ಒಂದೇನೋ ನಂಬಿಕೆ ಇರ್ತದೆ, ನಿಮಗೆಲ್ಲೋ ಒಂದು ಕಡೆ ಪೊಲೀಸ್ ಸ್ಟೇಷನ್ನು ಕೋರ್ಟು ಅನ್ನೋದ್ರ ಮೇಲೆ ನಂಬಿಕೆ ಇಟ್ಟಿರ್ತಾರೆ. ಅದಕ್ಕೆ ಅದನ್ನು ಕಳ್ಕೊಬೇಡ್ರಿ. ನಿಮಗೇನಾದರೂ ಬೇರೆ ನಾನು ಧೈರ್ಯವಾಗಿ ಅವ್ರಿಗೆ ಅಷ್ಟು ರೋಪ್ ಹಾಕ್ತೀನಿ ಅಂತಂದರೆ ಅವ್ರು ಯಾರು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದಿಲ್ಲ. ಯಾಕಂತಂದರೆ ನಾವೇನು ತೊಗೊಂಡಿರಲ್ಲ ಅಂತೇಳ್ಬಿಟ್ಟೆ ಅವ್ರಿಗೆ ಅಷ್ಟು ರೋಪ್ ಹಾಕಿ ಮಾತಾಡ್ತೀವಿ. ಅಂದರೆ ಅವ್ರಿಗೆ ನನಗೆ ಅನೇಕ ನೀವು ಪೊಲೀಸ್ ಅಧಿಕಾರಿಗಳು ಭಾಳ ಜನ ಇನ್ಸ್ಪೆಕ್ಟರ್ಗಳು ACPಗಳು ಬಂದು ಹೇಳ್ತಿರ್ತಾರೆ, ಸರ್ ನಿಮ್ಮ ಕಡೆ ಕೆಲಸ ಮಾಡಲಿಕ್ಕೆ ಖುಷಿ ಬರ್ತದೆ,
ಒಂದೇ ಒಂದು ಒತ್ತಡ ಇಲ್ಲ, ಏನು ಎಕ್ಸ್ಪೆಕ್ಟೇಷನ್ ಇಲ್ಲ, ಯಾವುದು ಇಂಥ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡಿರಿ ಅಂತೇಳಿ ನೀವಾಗಲಿ ನಿಮ್ಮ ಬ್ರದರ್ಸ್ ಆಗಲಿ ಯಾವತ್ತೂ ಹೇಳೋದಿಲ್ಲ. ಯಾವ ಕಾರಣಕ್ಕೂ ನಾವು ಹೇಳೋದಿಲ್ಲ, ಆ ಕೀಳು ಮಟ್ಟಕ್ಕೂ ಹೋಗೋದಿಲ್ಲ. ಖಂಡಿತವಾಗಿ ಕೂಡ ಇವತ್ತು ಆರೋಪ ಅಂತೂ ಇದ್ದೇ ಇದೆ. ಕಮಿಷನರ್ ಆಫೀಸ್ನಲ್ಲಿ ಅಲ್ಲೆಲ್ಲ ಕೂಡ ಯಾರೋ ಒಬ್ಬನು ಇನ್ಸ್ಪೆಕ್ಟರ್ ಹೆಸರು ಹೇಳೋದಿಲ್ಲ, ಅಲ್ಲೆಲ್ಲ ಸುಮ್ಮನೆ ಎಲ್ಲ ವಸೂಲಿ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಎಲ್ಲ ಈ ಥರ ಎಲ್ಲ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಭಾಳ ನಡೀತಾ ಇದ್ದಾವೆ, ಎಲ್ಲದಕ್ಕೂ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಪೊಲೀಸರಿಂದ ಬಹಳಷ್ಟು ಹಿಂದೆಂದೂ ನೋಡಲಾರ್ದಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಇದೆಲ್ಲ ಇಲ್ಲಿ ನಡೀತಾ ಇದೆ ಅಂತ ರಾಜಾರೋಷವಾಗಿ ಇವತ್ತು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡೋರೆಲ್ಲ ಇಲ್ಲಿ ಮಾಡ್ತಾ ಇದ್ದಾರೆ. ನಾವು ಜನಪ್ರತಿನಿಧಿಯಾಗಿ ಎಷ್ಟು ಕಂಟ್ರೋಲ್ ಮಾಡಲಿಕ್ಕೆ ಎಲ್ಲ ರೀತಿಯ ಯಾವ ರೀತಿಯ ಒತ್ತಡ ಹಾಕಬೇಕು ಎಲ್ಲ ರೀತಿ ಒತ್ತಡ ಹಾಕಿ ಎಲ್ಲನೂ ಮಾಡ್ತೀವಿ. ಆದರೆ ಕೆಲವರೆಲ್ಲರೂ ಹೇಳ್ಬಿಡ್ತಾರೆ, ಕೈ ಚೆಲ್ಲಿಬಿಡ್ತಾರೆ. ಇಲ್ಲ ಸರ್, ನಾನೇನು ಮಾಡ್ತಾ ಇಲ್ಲ. ಪ್ರತಿ ಸ್ಟೇಷನ್ ಇನ್ಸ್ಪೆಕ್ಟರ್ಗಳಿಗೂ ಕರೆದು ವಾರ್ನ್ ಮಾಡ್ತಿರ್ತೀನಿ ನಾನು. ನಮ್ಮ ಕ್ಷೇತ್ರದಲ್ಲಿ ಈಗ ಈ ಥರ ಆಗ್ತಾ ಇದೆ ಅನ್ನೋದನ್ನು ನೀವು ಒಪ್ಕೋತೀರಾ? ಅದು ಸತ್ಯನಾ? ಖಂಡಿತವಾಗಿ ಕೂಡ ನಡೀತಾ ಇದೆ. ನಾನೇನೋ ನಮ್ಮ ಸರ್ಕಾರ ಇದೆ ಅಂತ ಹೇಳ್ತಾ ಇಲ್ಲ. ಖಂಡಿತವಾಗಿ ಕೂಡ ಈ ಥರ ಆ್ಯಕ್ಟಿವಿಟೀಸ್ ನಡೀತಾ ಇದೆ. ಈಗಾಗಲೇ ನಾನು ಹೋಮ್ ಮಿನಿಸ್ಟರ್ ಗಮನಕ್ಕೂ ತಂದುಬಿಟ್ಟಿದ್ದೀನಿ, ಇವ್ರನ್ನೆಲ್ಲ ಟ್ರಾನ್ಸ್ಫರ್ ಮಾಡಿ, ಒಬ್ಬರನ್ನೂ ಇಡಬಾರ್ದು, ರೂಲ್ಸು ರೆಗ್ಯುಲೇಷನ್. ನಮ್ಮದೆಲ್ಲ ಟ್ರಾಫಿಕ್ ಎಷ್ಟು ಕೆಟ್ಟದಾಗಿದೆ. ಯಾವ ಅಧಿಕಾರಿಗಳು ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕಾಗಿತ್ತು, ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ ಮಾಡಬೇಕಾಗಿತ್ತು, ಕಂಪ್ಲೀಟ್ ಯಾವುದೂ ಸರಿ ಆಗ್ತಾ ಇಲ್ಲ. ಅದಕ್ಕೆ ನಾನು ಈಗಾಗಲೇ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದೀನಿ, ಯಾವ ಕಾರಣಕ್ಕೂ ಇವ್ರನ್ನ ಇಲ್ಲಿ ಇಡೋಂಗಿಲ್ಲ. ದೊಡ್ಡ ಆತಂಕ ಏನಂದ್ರೆ ಸಣ್ಣ ಮಕ್ಕಳ ಕೈಯಾಗ ಗಾಂಜಾ ಚಾಕು ಬರ್ತಾ ಇದೆ. ಡ್ರಗ್ ಪೆಡ್ಲರ್ಗಳ ಜೊತೆನೇ ಶಾಮೀಲಾಗಿದ್ದಾರೆ ಪೊಲೀಸರು ಅನ್ನುವಂಥದ್ದು. ಪೊಲೀಸ್ ಅಧಿಕಾರಿಗಳಾಗಲಿ ನಾವು ಶಾಸಕರಾಗಲಿ ನಾವೆಲ್ಲ ತಿಳ್ಕೊಳ್ಬೇಕು. ಇದೇನೋ ನಾವು 4 ಪೈಸೆಗೆ 4 ಕಾಸಿಗೆ ಆಸೆಪಟ್ಟು ಈ ಥರದಕ್ಕೆಲ್ಲ ಆ್ಯಕ್ಟಿವಿಟೀಸ್ ಮಾಡಿದರೆ ಖಂಡಿತವಾಗಿ ಕೂಡ ನಾಳೆ ನನ್ನ ಮನೆಗೆ ಬರ್ತದೆ ಅದು ಡ್ರಗ್ಗು, ನಾಳೆ ಅವ ಪೊಲೀಸ್ ಅಧಿಕಾರಿ ಮನೆಗೆ ಬರ್ತದೆ ಅನ್ನುವಂಥ ಅರಿವಾದರೂ ಇರಬೇಕು. ಇವತ್ತು ಆ ಅರಿವು ಇಟ್ಕೊಂಡು ಕೆಲಸ ಮಾಡಬೇಕು ಪ್ರಾಮಾಣಿಕವಾಗಿ. ಈ ಇದರಲ್ಲಿ ಮಾತ್ರ ನಿಜವಾಗಿ ಕೂಡ ನನಗೆಲ್ಲೋ ಒಂದು ಕಡೆ ಬಹಳ ಈ ಡ್ರಗ್ಗು, ಗಾಂಜಾ, ಈ ಬೆಡ್ಡಿಂಗ್ಸ್ ಕೇಸು ಇವೆಲ್ಲ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಖಂಡಿತವಾಗಿ ಕೂಡ ನಾವು ಈಗಾಗಲೇ ಹೋಮ್ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ. ಮೊನ್ನೆ ತಾನೇ CM ಜೊತೆ ಮಾತಾಡಬೇಕಂತ ಹೋದಾಗ ಭಾಳಷ್ಟು ಅವರು ಬೇರೆ ಬೇರೆ ಕೆಲಸದ ಒತ್ತಡದಲ್ಲಿದ್ದರೂ ಮಾತಾಡಲಿಕ್ಕಾಗಿಲ್ಲ. 2 ದಿನದಲ್ಲಿ ಹೋಗ್ಬಿಟ್ಟು ಅವ್ರಿಗೂ ಕನ್ವಿನ್ಸ್ ಮಾಡಿ ಯಾವ ಅಧಿಕಾರಿಗಳ ಹೊಸದಾಗಿ ಫ್ರೆಶ್ ಆಗಿ ಎಲ್ಲ ಅಧಿಕಾರಿಗಳನ್ನ ಹೊಸದಾಗಿ ಒಳ್ಳೆ ಖಡಕ್ ಆಫೀಸರ್ಗಳನ್ನೆಲ್ಲ ತರ್ರಿ, ಇದ್ದಂಥವ್ರನ್ನೆಲ್ಲ ಟ್ರಾನ್ಸ್ಫರ್ ಮಾಡಿ ಅಂತೇಳಿ ನಾನು ಈಗಾಗಲೇ ಅವ್ರಿಗೆ ಹೇಳ್ತೀನಿ. ಯಾಕಂದರೆ ಮೇಲಧಿಕಾರಿಗಳನ್ನೇ ಕರೆಕ್ಟಾಗಿ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಇವತ್ತು ಕೆಳಗಿನವ್ರು ಯಾರು ಕೈ ಚೆಲ್ಲಿ ಕೂಡ್ತಾರೆ, ಅವ್ರವ್ರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾರೆ. ನಾನು ಬೆಲ್ಲದವ್ರು ಹೇಳಿದ್ದು ಕೂಡ ಕೆಲವೆಲ್ಲ ವಾಸ್ತವಾಂಶಗಳಿದೆ. ನಾನು ಕೇಳಿದ್ದೀನಿ, ಕೆಲವರೆಲ್ಲ ಈ ಲೈಸೆನ್ಸ್ ರಿನ್ಯೂವಲ್ಲಿಗೆ ದುಡ್ಡನ್ನು ಕೇಳೋದು, ಇದು ಗನ್ ಲೈಸೆನ್ಸಿಗೆ ಅದನ್ನು ದುಡ್ಡು ಕೇಳೋದಂಥದ್ದು, ಅದಕ್ಕೆಲ್ಲ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ರೇಟ್ ಅಂತೇನು ಕೇಳಿದ್ದೀನಿ ನಾನು. ಇದೆಲ್ಲ ಮತ್ತು ಯಾರೋ ಔಟ್ಸೈಡರ್ಸ್ಗೆಲ್ಲ ಕೂಡ ಇಲ್ಲಿ ತಂದು ಯಾರ್ಯಾರೋ ಅಧಿಕಾರಿಗಳು ಶಾಮೀಲಾಗಿ ಅವ್ರದ್ದು ಆಧಾರ್ ಕಾರ್ಡ್ ರೆಡಿ ಎಲ್ಲ ಮಾಡಿಬಿಟ್ಟು ಅವ್ರಿಗೆ ಕೂಡ ತರಾತುರಿಯಲ್ಲಿ ಯಾವುದೂ ಎನ್ಕ್ವೈರಿ ಇಲ್ಲದೆ ಅವ್ರಿಗೆಲ್ಲ ಎಲ್ಲ ಒಂದು ಕಡೆ ಅವ್ರಿಗೂ ಕೂಡ ಇದು ಕೊಟ್ಟಿದ್ದಾರಂತೆ, ಗನ್ ಲೈಸೆನ್ಸ್. ಇವೆಲ್ಲ ತನಿಖೆ ಆಗಲಿ, ಖಂಡಿತವಾಗಿ ಕೂಡ ತನಿಖೆ ಆಗಬೇಕು. ಎಲ್ಲನೂ ತನಿಖೆ ಆಗಲಿ, ಸೀರಿಯಸ್ ಯಾರೇ ಇರಲಿ, ಅಂಥ ದೊಡ್ಡ ಅಧಿಕಾರಿ ಇರಲಿ, ಪ್ರಭಾವಿಗಳಿರಲಿ, ಅವ್ರ ಮೇಲೆ ಸೀರಿಯಸ್ ಆ್ಯಕ್ಷನ್ ಆಗಬೇಕು. ಯಾವುದೂ ಕೂಡ ಇದಕ್ಕೆ ನಾನು ಸಹಿಸೋದಿಲ್ಲ. ಧಾರವಾಡ ಈ ರೀತಿಯ ಅನೈತಿಕ ಚಟುವಟಿಕೆಗಳಿಗೆ ಯಾವತ್ತೂ ಕೂಡ ನಾನು ಸಹಿಸೋದಿಲ್ಲ. ಸರ್, ಈಗ ಧಾರವಾಡ ವಿದ್ಯಾರ್ಥಿ ಆದಿತ್ಯ ಸುಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ 2,000 ರೂಪಾಯಿಗೂ ಅವನು ಪೀಡಿಸಿ ಅವ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಆರೋಪ ಐತೆ. ಅದ್ರದ್ದು ಏನಾರ ತನಿಖೆಗೆ ನೀವೇನಾರ ಅಗ್ರ ಖಂಡಿತವಾಗಿ ಕೂಡ ತನಿಖೆ ಆಗೇ ಆಗುತ್ತೆ. ನಮ್ಮ ಸರ್ಕಾರ ಯಾವತ್ತೂ ಬಿಡೋದೇ ಇಲ್ಲ, ಇಂಥದ್ರಲ್ಲಿ ಯಾವುದನ್ನು ಕಾಂಪ್ರಮೈಸ್ ಮಾಡೋದೇ ಇಲ್ಲ ನಮ್ಮ ಸರ್ಕಾರ. ಮತ್ತಂದರೆ ಎಷ್ಟು ಮಾನವೀಯತೆ ಅನ್ನೋದೇ ಇಲ್ಲ, ಮನುಷ್ಯತ್ವ ಅನ್ನೋದು ಸತ್ತೋಗಿದೆ. ಎಲ್ಲವನ್ನು ಮೀರಿ ಈ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಖಂಡಿತವಾಗಿ ಕೂಡ ತನಿಖೆಗೆ ನಾನು ಒತ್ತಾಯ ಮಾಡ್ತೀನಿ, ಬಿಡೋದಿಲ್ಲ. ಯಾವ ಅಧಿಕಾರಿಗಳನ್ನೂ ಇಲ್ಲಿ ಉಳಿಸೋದಿಲ್ಲ. ನಾನು ಎಲ್ಲ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿಸ್ತೀನಿ. ಸರ್, ಈಗ BJP 2 ದಿವಸದ ಗಡುವು ಕೊಟ್ಟದ. ಇದು ಬರೀ ಕೆಳ ಹಂತದ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡೋದು, ಟ್ರಾನ್ಸ್ಫರ್ ಮಾಡೋದ್ರಿಂದ ಬಗೆಹರಿಯೋದಿಲ್ಲ.
ಇದು ಮತ್ತೆ ರಿಪೀಟ್ ಆಗಬಾರ್ದು ಅಂದ್ರೆ ಸಂಪೂರ್ಣ ತನಿಖೆ ಆಗಬೇಕು, ಇನ್ಕ್ಲೂಡಿಂಗ್ ಕಮಿಷನರ್ ಸೇರ್ಕಂಡ ಅಂತೇಳಿ ಒಂದು ಆಗ್ರಹ ಮಾಡಿದ್ದಾರೆ ಅವರು. ಖಂಡಿತವಾಗ್ಲೂ ಆಗಲಿ, ತನಿಖೆ ಆಗಲಿ. ಅದೇನು ಅವ್ರು ಆಗ್ರಹ ಮಾಡ್ತಾರೆ ಅಂತೇಳ್ಬಿಟ್ಟು ಅಲ್ಲ. ಹುಬ್ಬಳ್ಳಿ ಧಾರವಾಡ ಹಿತದೃಷ್ಟಿಯಿಂದ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಖಂಡಿತವಾಗಿ ಕೂಡ ಈ ರೀತಿ ಯಾವುದಕ್ಕೂ ಕೂಡ ಆಸ್ಪದ ಕೊಡೋದಿಲ್ಲ. ನಮ್ಮ ಸರ್ಕಾರ ಯಾವುದನ್ನು, ನಮ್ಮ ಹೋಮ್ ಮಿನಿಸ್ಟ್ರು, ನಮ್ಮ ಮುಖ್ಯಮಂತ್ರಿಗಳು ಯಾವತ್ತೂ ಕೂಡ ಇದಕ್ಕೆ ಕಾಂಪ್ರಮೈಸ್ ಇಲ್ಲ, ನಾವು ಇಲ್ಲ. ಈಗಾಗಲೇ ಅದು ಹೇಳ್ಬಿಟ್ಟಿದ್ದೀನಿ ಎಲ್ಲ. ಇಲ್ಲೆಲ್ಲ ಭಾಳಷ್ಟು ಸ್ವಲ್ಪ ಬದಲಾವಣೆ ತರಬೇಕಾಗಿದೆ. ಆ ನಿಟ್ಟಿನಲ್ಲಿ ಸರಿ ಮಾಡಬೇಕಂತ ಎಲ್ಲ ತನಿಖೆ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ ಅವರು. ಈಗ ನಾನು ಮುಖ್ಯಮಂತ್ರಿಗಳ ಜೊತೆ ಒಂದು ಚರ್ಚೆ ಮಾಡೋದಿದೆ, ಅದು ಮಾಡ್ತೀನಿ, ಖಂಡಿತವಾಗಿ ಮಾಡ್ತೀನಿ. ಸೊ ಇದಿಷ್ಟು ಶಾಸಕ ಪ್ರಸಾದ್ ಅಬ್ಬಾಯಿ ಅವರ ಮಾತುಗಳು. ಈ ಸಂಪೂರ್ಣವಾಗಿ ತನಿಖೆ ಆಗಬೇಕು ಮತ್ತು ಇಲ್ಲಿರುವಂಥ ಅಧಿಕಾರಿಗಳನ್ನು ಕೂಡಲೇ ಎತ್ತಂಗಡಿ ಮಾಡಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳನ್ನು ಇಲ್ಲಿಗೆ ತರುವಂಥ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ಹುಬ್ಬಳ್ಳಿ ಧಾರವಾಡದ ಜನತೆಗೆ ನೀಡಿದ್ದಾರೆ. ಕ್ಯಾಮರಾಮನ್ ಪ್ರಕಾಶ್ ಮುಳ್ಳೊಳ್ಳಿ ಜೊತೆ ಪ್ರಕಾಶ್ ನೂಲ್ವಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ.